ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಕರೆ ಬಂದಿರುವಂತಹ ಒಂದು ವಿಚಾರವಾಗಿ ಕರೆ ಮಾಡಿದವನ ಒಂದು ಆಡಿಯೋವನ್ನ ರಿವೀಲ್ ಮಾಡಿದ್ದಾರೆ ಈಗ ಖರ್ಗೆ ಅವರು. ಖರ್ಗೆ ಕುಟುಂಬಕ್ಕೆ ಘಾಸಿಗೊಳಿಸುವಂತಹ ಒಂದು ಅಸಭ್ಯ ಕರೆ ಬಂದಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಬಂದಿದೆ. ಬಂದಿರುವಂತಹ ಕರೆಯನ್ನ ಯಥಾವತ್ತಾಗಿ ರಿವೀಲ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ನೋಡಿ ಯಾವ ರೀತಿಯಾಗಿ ನನಗೆ ಒಂದು ಕರೆ ಬರ್ತಾ ಇದೆ, ನಾನೊಬ್ಬ ಸಚಿವ ಆದರೂ ಕೂಡ ನನಗೆ ಈ ರೀತಿಯಾದಂತಹ ಒಂದು ಕರೆ ಬರ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ರಿವೀಲ್ ಮಾಡಿದ್ದಾರೆ. ಖರ್ಗೆ ಕುಟುಂಬಕ್ಕೆ ಘಾಸಿಗೊಳಿಸುವಂಥ ಮನಸ್ಸಿಗೆ ನೋವಾಗುವಂಥ ಒಂದು ಅಸಭ್ಯ ಕರೆ ಬಂದಿರುವಂಥದ್ದು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೊಳಕು ಭಾಷೆಯನ್ನು ಬಳಕೆ ಮಾಡಲಾಗಿದೆ. ತೆಗಿತೀನಿ, ಬರ್ತೀನಿ, ನಿನ್ನ ಕುಟುಂಬವನ್ನೇ ನೋಡ್ಕೋತೀನಿ ಅನ್ನೋಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಹಿಂದಿ ಭಾಷೆಯಲ್ಲಿ ಬಾಯಿ ಬೇದಿಯನ್ನು ಮಾಡಿಕೊಂಡಿದ್ದಾನೆ ಅನಾಗರಿಕ. RSS ಸುದ್ದಿಗೆ ಬಂದರೆ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಬೆದರಿಕೆ ಕರೆ ಬಂದಿರುವಂಥದ್ದು. ಅನಾಗರಿಕನ ಅಸಭ್ಯ ಮಾತನ್ನು ಯಥಾವತ್ತಾಗಿ ಪ್ರಿಯಾಂಕ್ ಖರ್ಗೆ ರಿವೀಲ್ ಮಾಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ. ಅಜ್ಞಾತ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬೆದರಿಕೆ ಕರೆ ಬರುತ್ತಿರುವಂತಹ ಒಂದು ವಿಚಾರ ಏನಿದೆ ಅದರ ಬಗ್ಗೆ ಯಾವ ರೀತಿಯಾಗಿ ಬಂತು ಅದನ್ನು ರಿವೀಲ್ ಮಾಡಿದ್ದಾರೆ. ನೋಡಿ ನನಗೆ ಯಾವ ರೀತಿಯಾಗಿ ಕರೆ ಬರ್ತಾ ಇದೆ, ನನ್ನಂಥ ಒಂದು ಸಚಿವನಿಗೆ ಈ ರೀತಿಯಾಗಿ ಆದರೆ ಹೆಂಗೇನು, ಸಾಮಾನ್ಯ ಜನರ ಒಂದು ಗತಿ ಏನು ಅನ್ನುವಂತಹ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕರೆ ಬಂದಿರುವಂತಹ ವಿಚಾರವಾಗಿ ಅವರೇ ಖುದ್ದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ, ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. RSSನ ಬಗ್ಗೆ ಇವರು ಮಾತನಾಡಿದರು. RSS ಚಟುವಟಿಕೆಗಳನ್ನು ನಿರ್ಬಂಧ ಹೇರಬೇಕು ಸರ್ಕಾರಿಯ ಒಂದು ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅಂತ ಹೇಳಿ ಮಾತನಾಡಿದರು. ಪತ್ರವನ್ನು ಕೂಡ ಬರೆದರು. ಆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯಿತು. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ಒಂದು ವಿಚಾರ ಮಾತಾಡಿದ್ದಕ್ಕೇನೆ ಜೀವ ಬೆದರಿಕೆಗಳು ಬರ್ತಾ ಇದೆ ಅಂತ ಹೇಳಿ ಮಾತು ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಆ ವಿಚಾರವನ್ನು ಈಗ ಪ್ರಿಯಾಂಕ್ ಖರ್ಗೆ ಅವರೇ ಬಹಿರಂಗಪಡಿಸಿದ್ದಾರೆ. ಕರೆ ಬಂದಿರುವಂತಹ ಒಂದು ಆಡಿಯೋವನ್ನು ರಿವೀಲ್ ಮಾಡಿದ್ದಾರೆ ನೋಡಿ ಅಂತ ಹೇಳಿ. ಮತ್ತು ಅದ್ರ ಬಗ್ಗೆ ಅವರು ಕೂಡ ಮಾತನಾಡಿದ ಹೇಳ್ತಾರೆ. RSS ಬಗ್ಗೆ ನಾವು ಮಾತನಾಡಿದ್ದೀವಲ್ಲ, ಹಾಗಾದರೆ RSS ಇದೇ ರೀತಿಯ ಒಂದು ಸಂಸ್ಕೃತಿಯನ್ನು ಕಲಿಸ್ತಾ ಇದೆಯಾ? RSS ಯುವಕರ ಮತ್ತು ಮಕ್ಕಳ ಮನಸ್ಸಿನಲ್ಲಿ ಕಲ್ಮಶ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದು ಸರಿಯಲ್ಲ. ಇದಕ್ಕೆ ಉದಾಹರಣೆ ಅಂದರೆ ನೋಡಿ ನನಗೆ ಬಂದಿರುವಂತಹ ಒಂದು ಕರೆ ಏನು ಬಂದಿದೆ ಅಂತ ಹೇಳಿ ಅದನ್ನು ಎಲ್ಲ ಜನರ ಮುಂದೆ ಇಟ್ಟಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಮಾಡಿದ್ದಾರೆ, ಆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಯಾವ ರೀತಿಯಾಗಿದೆ RSS ಕಲಿಸ್ತಾ ಇರುವಂಥ ಸಂಸ್ಕೃತಿ ಇದೇನಾ? ಹಾಗಾದರೆ RSSನ ಯಾರು ಬೆಂಬಲಿಸ್ತಾರೆ, ಪ್ರೀತಿಸ್ತಾರೆ ಅವರಿಗೆ ಈ ರೀತಿಯಾಗಿ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅವಾಚ್ಯ ಪದಗಳನ್ನು ನಿಂದನೆ ಮಾಡ್ತಾ ಇದ್ದಾರೆ. ಕುಟುಂಬದವರ ಹೆಸರನ್ನು ತೆಗೆದುಕೊಂಡು ನಿಂದನೆ ಮಾಡ್ತಾ ಇದ್ದಾರೆ. ಅಮ್ಮ, ಅಕ್ಕ, ತಂಗಿ ಅಂತ ಹೇಳಿ ಪದ ಬಳಕೆ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸಹೋದರ ಸಹೋದರಿಯರ ಬಗ್ಗೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ನನಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಹೇಳಿ. ಒಬ್ಬ ಸಚಿವನಿಗೆ ಈ ರೀತಿಯಾಗಿ ಬೆದರಿಕೆ ಕರೆ ಬರುತ್ತೆ ಅಂದರೆ ಹಾಗಾದರೆ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಮಾತಾಡಿದರೆ ಅವರ ಗತಿ ಏನು ಅನ್ನೋಂಥ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿಯಾಗಿ ಮನೆಯವರ ಹೆಸರನ್ನು ತೆಗೆದುಕೊಂಡು, ಅಕ್ಕ ತಂಗಿಯರ ಒಂದು ಹೆಸರನ್ನು ತೆಗೆದುಕೊಂಡು ಏನಾದರೂ ಬೇರೆ ಅದೇ BJP ನಾಯಕರಿಗೆ ಏನಾದರೂ ಮಾತಾಡಿದರೆ ಸುಮ್ಮನೆ ಇರ್ತಾ ಇದ್ರ? ನಮ್ಮ ರಾಜ್ಯದ BJP ನಾಯಕರು, ಪ್ರಧಾನಿ ಮೋದಿ ಅವರಿಗಾಗಲಿ ಅಥವಾ RSS ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರೇನಿದ್ದಾರೆ ಅವರಿಗಾಗಲಿ ಏನಾದರೂ ಈ ರೀತಿ ಪದ ಬಳಕೆ ಯಾರಾದರೂ ಮಾಡಿದರೆ, ನಮ್ಮ ಒಂದು ರಾಜ್ಯದ ನಾಯಕರೇನಿದೆ BJP ನಾಯಕರು R ಅಶೋಕ್ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, CT ರವಿ ಆಗಿರ್ಬೋದು, ಸುನಿಲ್ ಕುಮಾರ್, ಪ್ರತಾಪ್ ಸಿಂಹ ಮತ್ತು ನಾರಾಯಣಸ್ವಾಮಿ, ಚಲವಾದಿ ನಾರಾಯಣಸ್ವಾಮಿ ಅವರು ಇವರೆಲ್ಲ ನಾಯಕರು ಸುಮ್ಮನೆ ಇರ್ತಾ ಇದ್ರ? ಅವರ ನಾಯಕರಿಗೆ ಏನಾದರೂ ಈ ರೀತಿಯಾಗಿ ಅವಾಚ್ಯ ಪದಗಳನ್ನು ಬಳಕೆ ಮಾಡಿದರೆ ಅವರೇನಾದರೂ ಸುಮ್ಮನೆ ಇರ್ತಾ ಇದ್ರಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಹೇಳಿದ್ದಾರೆ, ಆ ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ. RSS ಎಲ್ಲೋ ಒಂದು ಕಡೆ ಬಡವಾದ ಮಕ್ಕಳನ್ನು ಈ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो क्या होता है?
तू कौन है? तू तेरे जैसा औलाद निकला है ना इंडिया में। हाँ? क्या प्रॉब्लम हर क्या है चीज़ को तुम्हारा? वो- हाँ? प्रॉब्लम क्या है तुम्हारा? RSS के बारे में जो बोलने रखती रही औकात है। तेरी औकात है क्या? हाँ? अब मेरे औकात है, मैं RSS का जुड़ा हुआ। मेरे RSS जो है ना 100 साल के। ये प्रियंका जो है ना, तू अभी पैदा हुआ है 30, 35, 40 साल तेरा उम्र हुआ है। हाँ? तेरे बाप को बोलने को नहीं आता। राहुल गांधी को वो प्रियंका गांधी बोलता है। हाँ? यही राहुल सीख है गांधी क्या? को सही वो ये बोलता है। सब जो तेरे बाप गाली, को- एक मिनट सुनो, ये सब जो गाली बक रहे हो ना, यही आपका हाँ। सीख है? RSS का सीख यही है क्या? यही सिखाते आपको RSS शाखा में? मतलब नहीं तू बोलो मैं जुड़ा RSS नहीं हूँ शाखा। मैं। अरे भाई एक मिनट ठहरो। अरे भाई, हाँ, अरे ये भाई, तो किसका तेरे- ये? अरे पहली बात- अरे ठहरो भाई। हाँ? ये आपको पहली शाखा बात में ये सिखाते हैं? मोहन भागवत जी सिखाते हैं? कौन? BL संतोष जी सिखाते हैं? अरे पहले मेरी बात सुन, पहली बात तो सुनते जा। बात सुनने की औकात रखते जा। ಇಲ್ಲ मैं RSS का ಇಲ್ಲ जुड़ा ಕೇಳಿ। हुआ हूँ, लेकिन मैं अरे हिंदू हूँ। ठहरो, तुमको ए, तेरे जैसे हर तो ये सब तू सीख तेरे जैसा जो है, प्रियंका तेरा ये- प्रियंका खड़िया को कितने दिन सोच के निकला रे। तो ये मुसलमान के बारे में बात करता है, हिंदी के बारे में नहीं गलत अभी बात ये करता जो भाषा बात कर रहे हैं आपको RSS सिखाता है क्या? ये शाखा में सिखाते हैं आपको? हाँ है। ये जो खड़िया बुद्ध जो बोलता है तेरा राहुल गांधी RSS ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನ ಬಳಸ್ತಾರೆ, ಯಾವ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.